ವಿಪಕ್ಷದ ಕಡೆಯಿಂದ ಮೊದಲ ಪ್ರತಿಕ್ರಿಯೆ ಬಂದಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಂದ ತಮ್ಮ ಕೈ ಕೆಳಗಿನ ಅಧಿಕಾರಿಗಳನ್ನ ಬಳಸಿಕೊಂಡು ಕೇಸ್ ಮುಚ್ಚಾಕಿದ್ದಾರೆ ಸಿದ್ದರಾಮಯ್ಯನವರು. ಇದು ಅಧಿಕಾರ ದುರುಪಯೋಗ. ಬಿಜೆಪಿ ಹೋರಾಟಕ್ಕೆ ಹಿನ್ನಡೆಯಾಗಿಲ್ಲ, ಹೋರಾಟ ನಿಲ್ಲಲ್ಲ ಅಂದ್ರು. ಆಯುಕ್ತದವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂಥದ್ದೇ ಆದರೆ ನ್ಯಾಯ ಯಾರಿಗೆ ಕೊಡ್ತಾರೆ ಇವರು? CBIಗೆ ಕೊಡದೇ ಇದ್ದ ಪಕ್ಷದಲ್ಲಿ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇವತ್ತು ಅದೇ ಆಗಿದೆ. ಆದರೆ ನನಗೂ ಇದಕ್ಕೆ ಏನೂ ಸಂಬಂಧ ಇಲ್ಲ ಅನ್ನೋಷ್ಟು ಧೈರ್ಯ ಮುಖ್ಯಮಂತ್ರಿಗಳಿಗಿದ್ದರೆ CBIಗೆ ಯಾಕೆ ಕೊಡಬಾರ್ದು? ಅವರು ದಾಖಲೆಗಳಿಲ್ಲ ಅಂತ ಹೇಳಿದ್ದಾರೆ, ಆದರೆ ಎಲ್ಲ ದಾಖಲೆಗಳಿದೆ. ಈ ದಾಖಲೆಗಳನ್ನು ಹೊತ್ತು ಇನ್ನೂ ಇದು ಹೈಯೆಸ್ಟ್ ಕೋರ್ಟಿಗೆ ಹೋಗ್ಬೋದು, ಅವಕಾಶ ಇದೆ. ಅದನ್ನು ನಾವೇ ಮಾತಾಡ್ತೀವಿ. ಈಗ ಅಧ್ಯಕ್ಷರ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ತೇವೆ, ಏನು ಮಾಡ್ಬೋದು ಅನ್ನೋದನ್ನು ತೀರ್ಮಾನ ನಾವು ತಗೊಳ್ತೇವೆ. ಕೋರ್ಟಿಗೆ ಹೋಗಬೇಕಾ ಅಥವಾ ಇನ್ನೂ ಬೀದಿಗಳದ್ದು ನಾವು ಹೋರಾಟ ಮಾಡಬೇಕಾ, ಯಾವ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ. ಇಡೀ ವರದಿಗೆ ಎರಡು ಆಂಗಲ್ಗಳಿದ್ದಾವೆ. ಒಂದು ಕಾನೂನಾತ್ಮಕ ಲೀಗಲ್ ಆಂಗಲ್, ಇನ್ನೊಂದು ಪೊಲಿಟಿಕಲ್ ಆಂಗಲ್. ಲೀಗಲ್ ಆಂಗಲ್ ಬಗ್ಗೆ ಮೊದಲು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲ್ಲಿಗ ಪ್ರಶಾಂತನಾಥ್ ಕೂಡ ಇದ್ದಾರೆ. ರಮೇಶ್, ಇಡೀ ವರದಿಯಲ್ಲಿ ಒಂದು ಕನ್ಫ್ಯೂಷನ್ ಆಗಿದೆ, ಅದನ್ನು ಕರೆಕ್ಟ್ ಮಾಡಿಬಿಡೋಣ. 50-50 ಸೈಟು ಹಂಚಿಕೆಯ ಆರೋಪಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಹೇಳಿಲ್ಲ. ಅದರ ತನಿಖೆ ಮುಂದುವರಿಯುತ್ತೆ. ಅದರ ಬಗ್ಗೆ ಹೆಚ್ಚುವರಿ ರಿಪೋರ್ಟನ್ನು ನಾವು ಹಾಕ್ತೀವಿ. ಆದರೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಕುಟುಂಬದ ಇತರರು ಒಟ್ಟು 4 ಜನ ಏನು ಆರೋಪಿಗಳಿದ್ರಲ್ಲ, ಅವರು ಅಕ್ರಮ ಎಸಗಿದ್ದಾರೆ ಅನ್ನುವುದಕ್ಕೆ ಸಾಕ್ಷ್ಯ ಇಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಹೇಳಿರೋದು. ಇದನ್ನು ಹೌದು ಅಜಿತ್, ಅಂದ್ರೆ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯಲ್ಲಿ ಹಗರಣ ಆಗಿದೆಯೋ ಇಲ್ವೋ ಅದರ ತನಿಖೆಯನ್ನು ಮುಂದುವರಿಸ್ತಾರಂತೆ. ಅದರ ಬಗ್ಗೆ ಫೈನಲ್ ರಿಪೋರ್ಟ್ ಹಾಕ್ತಾರಂತೆ. ಖಂಡಿತ ಅಜಿತ್, ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತ ದೂರಿನಲ್ಲಿ 2014ರಿಂದ 2024ರವರೆಗೆ ಸುಮಾರು 5,000 ಸೈಟ್ಗಳ ಹಂಚಿಕೆ ಏನಾಗಿದೆ. ಆ ಹಂಚಿಕೆಯಲ್ಲಿ ಕೆಲವರ ಪ್ರಭಾವವನ್ನು ಬಳಸಿದ್ದಾರೆ. ಪ್ರಭಾವಿಗಳು ಸೈಟನ್ನು ತೆಗೆದುಕೊಂಡಿದ್ದಾರೆ. ಕೆಲವು ರಿಯಲ್ ಎಸ್ಟೇಟ್ ಅವರು ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ದಲ್ಲಾಳಿಗಳ ಇಲ್ಲಿ ಇನ್ಫ್ಲೂಯೆನ್ಸ್ ತುಂಬಾ ಹೆಚ್ಚಾಗಿದೆ ಅನ್ನುವಂಥ ಪ್ರಮುಖ ಆರೋಪ ಇತ್ತು. ಅದು ಒಂದು ಕಡೆಯ ಒಂದು ಪ್ರಕರಣ. ಆದರೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಪ್ರಮುಖವಾಗಿ ಮಾಡಿದ್ದೇನೆಂದ್ರೆ, ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನು ಅಂದ್ರೆ ಅಧಿಕಾರವೇ ಇಲ್ಲದ ವ್ಯಕ್ತಿ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡ್ತಾನೆ. ಅದನ್ನ ಏನೋ ಬದಲಿ ಸೈಟ್ಗಾಗಿ 50-50 ಅನುಪಾತದಲ್ಲಿ ಪಾರ್ವತಿ ಅವರಿಗೆ ಏನು ಸೈಟನ್ನು ಕೊಡಲಾಗುತ್ತೆ, 14 ಸೈಟು. ಅದು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ವಿಜಯನಗರಕ್ಕೆ. ಆ ವಿಜಯನಗರದಲ್ಲಿ ಆ ಒಂದು ಪ್ರಕ್ರಿಯೆಗಳೇನಿದೆ, ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಕಾನೂನು ಬಾಹಿರ. ಆ ಕಾನೂನು ಬಾಹಿರ ಕೃತ್ಯಗಳನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಪ್ರಭಾವಿ ಆಗಿದ್ದು, ಅವರ ಪ್ರಭಾವವನ್ನು ಇಲ್ಲಿ ಉಪಯೋಗಿಸಿಕೊಂಡು ಈ ರೀತಿಯಾದಂತಹ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳ್ಕೊಳ್ಳೋ ರೀತಿ 56 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳಿವಾಗಿದೆ. ಸೊ ಈ ರೀತಿ ಅನ್ಡ್ಯೂ ಅಡ್ವಾಂಟೇಜ್ ಅನ್ಡ್ಯೂ ಪ್ರಾಫಿಟ್ ಅನ್ನು ಪಡ್ಕೊಂಡಂತಹ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ ಒಂದಷ್ಟು ಕ್ರಮ ಆಗಬೇಕು. ಅದು IPCಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ, ಇಲ್ಲಾಂದ್ರೆ ಅದರ ಜೊತೆಗೆ ಬೇನಾಮಿ ಆಕ್ಟ್ ಅಡಿ, ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್, ಈ ರೀತಿಯಾದ ಹಲವು ಕಾನೂನುಗಳ ಅಡಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಮುಖವಾದ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಕೇವಲ ಓರಲ್ ಆರೋಪ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರಿಗೆ ಇವತ್ತು ಬಂದಂತ ನೋಟಿಸ್ ಏನಿದೆ, ಅಲ್ಲಿ ಒಂದ್ ಕಡೆ ಒಂದು ರೀತಿ ಬರಸಿಡಿಲ್ಲಂತೆ ಅವ್ರಿಗೆ ಆಗಿದೆ. ಅಂದ್ರೆ ಮೇಲ್ನೋಟಕ್ಕೆಲ್ಲ ಇಲ್ಲ ಒಂದ್ ಕಡೆ ಲೋಕಾಯುಕ್ತ ಪೊಲೀಸರು ಈ ವರದಿಯನ್ನ ಕ್ಲೀನ್ ಚಿಟ್ಟೇ ಕೊಡ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಹೇಳ್ತಾ ಇದ್ರು ಕೂಡ ಒಂದಷ್ಟು ವರದಿಯಲ್ಲಿ ಏನಾದರೂ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಹೊರಗಡೆ ಬರಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರಿಗೊಂದು ನಿರೀಕ್ಷೆ ಇತ್ತು. ಜೊತೆಗೆ ಇದೇ ಕಾರಣಕ್ಕಾಗಿ ಅವರು ಈ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಒಂದಷ್ಟು ಕಾರಣಗಳು ಇಟ್ಕೊಂಡು ಎಲ್ಲ ಒಂದು ಕಡೆ ಈವರೆಗೆ ನಡೆದಂಥ ತನಿಖೆಯಲ್ಲಿ ಇನ್ಫ್ಲೂಯೆನ್ಸ್ ಅನ್ನು ಮಾಡಿದ್ದಾರೆ ಲೋಕಾಯುಕ್ತ ಮೇಲೆ ಅನ್ನುವಂಥದ್ದಕ್ಕೆ ಸಾಕ್ಷಿಗಳಿಲ್ಲ. ಅದು ಕೂಡ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದು CBI ಕೊಡಲಿಕ್ಕೆ ಅದು ನಿರಾಕರಣೆ ಮಾಡಿರುವಂಥದ್ದು ಹೈಕೋರ್ಟ್. ಇಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಇವತ್ತು ಕೊಟ್ಟಂತ ನೋಟಿಸ್ ನಲ್ಲಿ ಅವರು ಕೊಟ್ಟಂತ ದೂರಿನ ಅಕ್ಯೂಸ್ ನಂಬರ್ 1 to 4 ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ದೇವರಾಜ್ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿಗಳು ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅದರ ಜೊತೆಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾರೆ. ಈ ಕೇಸು ಸಿವಿಲ್ ಇನ್ ನೇಚರ್, ಅಂದ್ರೆ ಒಂದು ರೀತಿ ಸಿವಿಲ್ ರೀತಿ ಆಗಿರುವಂಥದ್ದು, ಇದನ್ನು ತನಿಖೆ ಮಾಡುವಂಥ ಪ್ರಕರಣ ಇದು ಆಗಿಲ್ಲ ಅನ್ನುವಂಥದ್ದು. ನೀವು ಇಲ್ಲೊಂದು ಕಡೆ ಕಾನೂನಲ್ಲಿ ತಪ್ಪು ತಿಳುವಳಿಕೆಯನ್ನು
ತಪ್ಪು ತಿಳುವಳಿಕೆಯ ಮೂಲಕ ಒಂದು ದೂರನ್ನ ಕೂಡ ಕೊಟ್ಟಿದ್ದೀರಿ ಅನ್ನುವಂಥದ್ದು, ಜೊತೆಗೆ ಸಾಕ್ಷಿಗಳು ಸಿಗ್ತಾ ಇರೋದ್ರಿಂದ ಈ ಕೇಸನ್ನ ನಾವು ಅಂತಿಮ ವರದಿಯನ್ನು ಹಾಕ್ತೀವಿ, ಅಂದರೆ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ, ಅಂತಿಮ ವರದಿ ಹಾಕ್ತೇವೆ. ಸೊ ಇಲ್ಲಿ ಗೊತ್ತಾಗುತ್ತೆ ಇದು ಒಂದು ಬಿ ರಿಪೋರ್ಟನ್ನು ಹಾಕ್ಲಿಕ್ಕೆ ಲೋಕಾಯುಕ್ತ ಪೊಲೀಸರು ಮುಂದಾಗಿರುವಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಆಕ್ಷೇಪಗಳಿದ್ರೆ 1 ವಾರದಲ್ಲಿ ನೀವು ಕೋರ್ಟಲ್ಲಿ ಅದನ್ನು ಕಾನೂನಾತ್ಮಕ ಚಾಲೆಂಜ್ ಮಾಡ್ಕೊಳ್ಬೋದು ಅನ್ನುವಂಥ ನೋಟಿಸನ್ನು ಕೊಟ್ಟಿರುವಂಥದ್ದಿಂದ ಇಲ್ಲಿ ಒಂದು ಕಡೆ CM ಸಿದ್ದರಾಮಯ್ಯ ಅವ್ರನ್ನ ಸೇವ್ ಮಾಡುವಂಥ ಒಂದಷ್ಟು ಕೆಲಸಗಳಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.